ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂದ್ಕೊಂಡಿನಿ. ಈಗ ಹುಳಿ ಮಾಡೋ ಸೀಸನ್ ಅಲ್ಲ, ವಾಟೆಕಾಯಿ ಕೊಯ್ಯಕ್ಕೆ ಬಂದೀವಿ. ವಾಟೆಕಾಯಿ ಕೊಯ್ದು ಹುಳಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ವಾಟೆಕಾಯಿ ಕೊಯ್ಯೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬರ್ರಿ, ನಮ್ಮ ಮನೆಯವರು ಬಂದರೆ ಈಗ ಮರ ಹಚ್ಚಿ ವಾಟೆಕಾಯಿ ಕೊಯ್ತೀವಿ. ನೋಡ್ರಿ, ವಾಟೆಕಾಯಿ ಹಣ್ಣು ಹಿಂಗೆಯ ತಿನ್ನಕ್ಕೆ ಚಲೋ ಆಗತಿ. ತಿನ್ನಕ್ಕೆ ಸಿಹಿ ಇದೆ ಹಣ್ಣು. ನೋಡ್ರಿ, ವಾಟೆಕಾಯಿ ಕೊಯ್ಯೋದು ನೋಡಿದ್ರಲ್ಲ, ಇದು ವಾಟೆ ಹುಳಿ ಎಲ್ಲದಕ್ಕೂ ಮೀನು ಸಾರಿಗೆ ಸಖತ್ತಾಕತಿ. ಎಲ್ಲ ಹುಳಿಕ್ಕಿಂತನೂ ವಾಟೆ ಹುಳಿ ಚಲೋ, ಹುಣಸೆ ಹಣ್ಣಿಗಿಂತನೂ. ಇದನ್ನು ಸಣ್ಣ ಕೊಚ್ಚಿ ಒಣಗಿಸಿ ಹುಳಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ಈಗ ಮನೆಗೆ ಹೋಗಿ ಎಲ್ಲ ಸಣ್ಣ ಹೆರಿಬೇಕು. ಈ ಕೊಯ್ದಿದ್ದಷ್ಟು ಆರ್ಸಿ ಆಯ್ತು, ಮರನ ಮೇಲೆಲ್ಲ ಭಾಳ ಐತಿ, ಸಾಕು. ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕೊಯ್ಕಿ ನೀವೇ. ವಾಟೆಕಾಯಿ ಎಲ್ಲ ಕೊಯ್ದಾತು, ಈಗ ಮನೆಗೆ ಹೋಗಿ ಹೆಚ್ಚಿ ಒಣಸೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬರ್ರಿ. ನೋಡ್ರಿ, ಮನೆಗೆ ತಂದಾತು ವಾಟೆಕಾಯಿ. ಈಗ ಮಾಡೋ ತಕ್ಕೊಂದು ಸಣ್ಣ ಕೊಚ್ಚಬೇಕು. ನೋಡ್ರಿ, ಇದು ಹಲಸಿಕಾಯಿ ಥರನೇ ಐತೆ ಹೊಟ್ಟೆಗೆ. ಈ ಥರ ಮಾಡೋ ತಕ್ಕೋಬೇಕು.
ನೋಡಿರಿ, ಈ ವಾಟೆ ಹುಳಿ ಬಾಣ್ತೇರಿಗೆ ಇಂಪಾರ್ಟೆಂಟು. ಹುಣಸೆ ಹಣ್ಣೆಲ್ಲ ಹಾಕೋದಿಲ್ಲ, ಇದೇ ವಾಟೆ ಹುಳಿ ಸಿಪ್ಪೆನೇ ಅವರಿಗೆ ಕಟನಂಬ್ರ ಮಾಡೋದು. ಇದ್ರ ಒಣಸಿ ಉಪ್ಪಾಕಿ ಡಬ್ಬಿ ತುಂಬಿಡ್ಕೋಬೇಕು. ಇದ್ರ ಹುಳಿ ಮಾಡೋದಾದ್ರೆ ಕಾಳು ಮೆಣಸು ಹಾಕಿ ಒಣ ಮೆಣಸು ಹಾಕಿ ಮಾಡ್ಬೇಕು. ಸಖತ್ ಆಕತಿ ಹುಳಿ. ನೋಡಿ, ಇಷ್ಟು ಮಾಡೋ ತೆಗ್ದಿಟ್ಟಿವಿ. ಈಗ ನಮ್ಮನೆಯವ್ರು ಮತ್ತೆ ಮಾಡೋ ತೆಗಿತಾ ಇದ್ದಾರೆ. ನಾವೀಗ ಮಾಡೋ ತೆಗ್ದಿದ್ದನ್ನು ನಾನು ಸಣ್ಣ ಕೊರ್ಕೋಬೇಕು. ಈ ವಾಟೆಕಾಯಿ ಸಿಕ್ಕಾಪಟ್ಟೆ ಮ್ಯಾಣ, ಎಣ್ಣೆ ಹಚ್ಕಿಂತಾನೆ ಸಣ್ಣ ಕೊರ್ಕೋಬೇಕು. ನೋಡಿ, ಇಷ್ಟು ಮಾಡೋ ತೆಗ್ದಿದ್ದು ಹೆಚ್ಚಕ್ಕೆ 2-3 ತಾಸು ಬೇಕು. ಮಾಡೋ ತೆಗಿಯೋಕ್ಕೂ ಅಷ್ಟೇ ಲೇಟ್ ಆಕತಿ, ಹೆಚ್ಚಕ್ಕೂ ಅಷ್ಟೇ ಲೇಟ್ ಆಕತಿ. ಈ ಕಾಯಿ ಎಲ್ಲೂ ಸಿಗೋದಿಲ್ಲ. ಈ ಗಿಡ ನೆಟ್ ಮಾಡೋ ಅಂಥದ್ದೆಲ್ಲ ಅಲ್ಲ, ಬೆಟ್ಟದಲ್ಲಿ ಕಾನಲ್ಲೆಲ್ಲ ಇರ್ತವೆ. ಹುಡುಕಿ ಕೊಯ್ಬೇಕು ನಾವು ಹುಳಿ ಬೇಕಂದ್ರೆ. ನೋಡಿರಿ, ಈ ಹುಳಿ ಬೇಕಂದ್ರೆ ಪ್ಯಾಟೆಗೆ ಹುಡುಕಿರೂ ಸಿಗೋದಿಲ್ಲ. ಪ್ಯಾಟೆಗೆ ಇದ್ರೂ ರೇಟ್ ಭಾಳ ಐತಿ. 1000 ರೂಪಾಯಿ ಐತಿ 1 kg. ಈ ಹುಳಿ ಸಿಗೋದೇ ಕಷ್ಟ. ಇಷ್ಟು ಮಾಡಿ ಎಲ್ಲ ಬೀಜ ತೆಗೆದು ಕರೆಕ್ಟ್ ಮಾಡಿ ಇಟ್ಕೊಬಿಟ್ರೆ 2 ವರ್ಷ ತಿನ್ಬೋದು. ಈ ಹುಳಿ ಏನೂ ಹಾಳಾಗೋದಿಲ್ಲ. ಉಪ್ಪಾಕಿ ಕರೆಕ್ಟ್ ಮಾಡಿ ಇಟ್ಕೊಬಿಟ್ರೆ ನಾವು ಮೀನು ಸಾರಿಗೆ ಹಾಕ್ಬೋದು, ಚಿಕನ್ ಸಾರಿಗೆ ಹಾಕ್ಬೋದು, ಹುಳಿ ಸಾರಿಗೆ ಹಾಕ್ಬೋದು. ಈಗ ಹುಳಿ ಸಾರು ಮಾಡೋದರೆ, ಈ ಬಾಣ್ತೇರಿಗೆಲ್ಲ ಮಾಡೋದರೆ ಕಾಳು ಮೆಣಸು ಹುರಿದು ಹಾಕಿ ಈ ಹುಳಿ ಹಾಕಿ ಮಾಡಬೇಕು. ಇದು ತಂಪಲ್ಲ. ಈ ಹುಳಿ ಎಲ್ಲದಕ್ಕೂ ಒಳ್ಳೆಯದೇಯ. ರಾತ್ರಿ 12 ಗಂಟೆವರೆಗೆ ಹೆಚ್ಚಿರು ಮುಗ್ಸೋಕ್ಕಾಗಲಿಲ್ಲ. ಈಗ ಬೆಳಗ್ಗೆ ಮತ್ತು ಸ್ವಲ್ಪ ಹೆಚ್ಚೋದಿತ್ತು, ಹೆಚ್ಚ್ತಾ ಇದ್ದೀನಿ. ಈಗೊಂದು ಸ್ವಲ್ಪ ಇದ್ದಾವೆ, ಇವಿಷ್ಟು ಹೆಚ್ಚಿದ್ರೆ ಮುಗೀತು. ಇನ್ನು ಬಿಸಿಲಾಗ ಒಣಸಿರತ್ತೀನು. ಈ ಥರ ಬಿಸಿಲಾಗ ತಳ್ಳಗೆ ಒಣಸ್ಬೇಕು. ಬೀಜ ತೆಗಿನಿಲ್ಲ. ಈಗ ಹಸಿ ಇದ್ದಾಗ ಬೀಜ ತೆಗಿಯೋದಿಲ್ಲ, ಸ್ವಲ್ಪ ಒಣಗಿದ್ಮೇಲೆ ಬೀಜ ತೆಗಿದ್ನೆ. ನೋಡಿ, ಬೀಜ ಎಲ್ಲ ಈ ಥರ ಇದೆ. ಒಣಗಿದ ಮೇಲೆ ಬೀಜ ತೆಗಿಬೇಕು. ಇವತ್ತು ಬಿಸಿಲಾಗ ಒಣಸಿನಿ. ಮತ್ತೆ 8 ದಿವಸ ಬಿಸಿಲಾಗ ಹೆಂಗೆ ಒಣಗ್ತೈತೆ ಹೇಳಿ ತೋರಿಸ್ನೆ. ನೋಡ್ರಿ, ಅವತ್ತು ಹುಳಿ ಸಿಪ್ಪೆ 8 ಬಿಸಿಲು ಒಣಸಿ ತಗೊಬಂದಿನಿ. ಈ ಥರ ಆಗೈತಿ. ಇದನ್ನ ಬೀಜ ತೆಗೆದು ಕ್ಲೀನ್ ಮಾಡಿ ಇಟ್ಟಿನಿ. ಇವಾಗ ಉಪ್ಪು ಹಾಕ್ತೀನಿ ಅದಕ್ಕೆ. ಇದು ನೋಡಿ, ಒಣಗಿದು ಬೀಜ ತಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಇವಾಗ ಇದಕ್ಕೆ ಬಿಸಿ ನೀರು ತಗೊಬಂದಿನಿ. ಈ ಬಿಸಿ ನೀರಾಗೆಲ್ಲ ಕ್ಲೀನ್ ಮಾಡಿ ತೊಳ್ಕೊಬೇಕು. ಮತ್ತೆ ಇದು ನೋಡ್ರಿ, 7 ರಿಂದ 8 ಬಿಸಿಲು ಒಣಸಿನಿ. ಈಗ ಚಲೋ ಒಣಗೈತಿ. ಈಗ ನಾನು ಅವತ್ತು ಹೆರ್ದಿದ್ದು ಇಷ್ಟೇ ಹುಳಿ ಅಲ್ಲ, ಇನ್ನೊಂದು ಬುಟ್ಟಿ ಹುಳಿ ಐತಿ. ಅದು ಬೀಜ ತೆಗೋಕ್ಕೆ ಭಾಳ ಟೈಮ್ ತಗೋತೈತೆ. ಹಾಗಾಗಿ ನಾನು ಇಷ್ಟೇ ಬೀಜ ತೆಗೆದು ಇದಷ್ಟೇ ಉಪ್ಪಾಕಿ ತೋರ್ಸೋಕ್ಕೋಸ್ಕರ ಇದಿಷ್ಟು ತಗೊಬಂದಿನಿ. ಈ ಕಲ್ಲುಪ್ಪು ತಗೊಂಡಿನಿ. ಈ ತೊಳೆದಿಟ್ಟು ಹುಳಿ ಸಿಪ್ಪಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು.
ಉಪ್ಪು ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಉಪ್ಪು ಜಾಸ್ತಿ ಆದರೆ ಹುಳಿ ಹಾಳಾಗೋದಿಲ್ಲ, ಚೆನ್ನಾಗಿರ್ತೈತಿ, ಭಾಳ ವರ್ಷನೂ ಇರ್ತೈತಿ. ಹುಳಿ ಸಿಪ್ಪೆ ಮಾಡೋದು ಇಷ್ಟೇಯ. ಈ ಥರ ಮಾಡಿ ಬಾಕ್ಸಾಗಿ ತುಂಬಿಡ್ಕೋಬೇಕು. ಇದ್ರ ಮೇಲೆ ಸ್ವಲ್ಪ ಹುಡಿ ಉಪ್ಪು ಉದುರಿಸಿಡ್ಬೇಕು. ಈ ಕಲ್ಲುಪ್ಪು ಮೇಲೆ ಸ್ವಲ್ಪ ಹಾಕಿಡ್ಬೇಕು. ನೋಡ್ರಿ, ವಾಟೆ ಹುಳಿ ಸಿಪ್ಪೆ ರೆಡಿ. ಇದು ಮೀನು ಸಾರಿಗೆ ಸಖತ್ತಾಗತಿ, ಬಾಣ್ತಿಯರಿಗೆ ಹುಳಿ ಮಾಡೋದಾರು ಸಖತ್ತಾಗತಿ. ಕಾಳು ಮೆಣಸಕ್ಕಿ ನಾವು ಕೂಡ ಆ ಹುಳಿಯನ್ನು ಊಟ ಮಾಡ್ಬೋದು. ಎಲ್ಲದಕ್ಕೂ ಊಟಕ್ಕೂ ಚಲೋ ಆಕೈತಿ, ಎಲ್ಲ ತಂಪಾಕೈತಿ. ಅದ್ರ ಜಾಸ್ತಿ ಹುಳಿ ಐತಿ. ಈ ಹುಳಿ ಅಷ್ಟು ಒಳ್ಳೆ ಹುಳಿ ಯಾವುದೂ ಇಲ್ಲ, ಮುರುಗುನ ಹುಳಿನೂ ಇಲ್ಲ. ವಾಟೆ ಹುಳಿ ಸಿಪ್ಪೆ ಅಂದರೆ ಎಲ್ಲಿ ಹುಡ್ಕೋದ್ರೂ ಸಿಗೋದಿಲ್ಲ. ನೋಡಿರಿ, ಇದು 2 ವರ್ಷದ ಹಿಂದಿನ ಹುಳಿ. ಈ ಥರ ದೊಡ್ಡ ಬಾಕ್ಸಾಗಿ ಹಾಕಿದ್ದೀನಿ. ನೋಡ್ರಿ, ಈ ಥರ ಐತಿ. ನೋಡ್ರಿ, ಈ ಥರ ಚೆನ್ನಾಗೈತಿ. ನೋಡ್ರಿ, ಈ ಥರ ಐತಿ, ಮಿದುವ ಐತಿ. ನೋಡ್ರಿ, 2 ವರ್ಷದ ಹುಳಿ ಎಷ್ಟು ಚೆನ್ನಾಗೈತಿ. ಈ ಥರ ಹುಳಿ ಎಲ್ಲೂ ಈ ವಾಟೆ ಹುಳಿ ಸಿಗೋದಿಲ್ಲ. 1,000 ರೂಪಾಯಿ ಕೊಡ್ತೀವಿ ಅಂದ್ರೂ ಹುಳಿ ಸಿಗೋದಿಲ್ಲ. ಈ ಹುಳಿ ಪ್ಯಾಟೆ ಸಿಗ್ತೈತಿ 1,000 ರೂಪಾಯಿ kg ಅಂದ್ರೂ ಕೆಲವು ಅಂಗಡಿಗೆ 1,000 ರೂಪಾಯಿ ಕೊಡ್ತೀವಿ ಅಂದ್ರೂ ಸಿಗೋದಿಲ್ಲ. ನೋಡ್ರಿ, ಒಬ್ಬೊಬ್ರಿಗೆ ವಾಟೆ ಹುಳಿ ಇಷ್ಟ, ಒಬ್ಬೊಬ್ರಿಗೆ ಹುಣಸೆ ಹುಳಿ ಇಷ್ಟ. ನಿಮಗೂ ಇಷ್ಟ ಆದರೆ ಈ ವಾಟೆ ಹುಳಿ ನಿಮಗೂ ಸ್ವಲ್ಪ ಕೊಡ್ತೀನಿ. ಅಂದ್ರೆ ಭಾಳ ಜನ ಕೇಳಿದ್ದಾರೆ. ಇನ್ನು ದುಡ್ಡಿಗೆಲ್ಲ ಅಲ್ಲ, ಫ್ರೀಯಾಗೆ ಕೊಡ್ತೀನಿ ನಿಮಗೂ. ಬರ್ರಿ, ನೋಡಿದ್ರಲ್ಲ ವಾಟೆ ಹುಳಿ ಮಾಡೋದು ಹೆಂಗೆ ಅಂತೇಳ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ನೋಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.